ಆತ್ಮೀಯ ಶಿಕ್ಷಕ ಅಭ್ಯರ್ಥಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. 2025ರ TET ನೋಟಿಫಿಕೇಶನ್ ಹೊರಬಿದ್ದಿದೆ. ಅಪ್ಲಿಕೇಶನ್ ಡೇಟು, ಫೀ ಸ್ಟ್ರಕ್ಚರು, ಅರ್ಹತೆ, ಪೇಪರ್ ಯಾವ ಥರ ಇರ್ತದೆ, ಎಕ್ಸಾಮ್ ಪ್ಯಾಟರ್ನು, ಎಕ್ಸಾಮ್ ಡೇಟ್, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲನೇದಾಗಿ ಅಪ್ಲಿಕೇಶನ್ ಡೇಟು 23/10/2025ರಿಂದ 9/11/2025ವರೆಗೆ ಕಾಲಾವಕಾಶ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಫೀ ಸ್ಟ್ರಕ್ಚರಲ್ಲಿ 2 ಕ್ಯಾಟಗರಿ ಮಾಡಿದ್ದಾರೆ. SC ST ಕ್ಯಾಟಗರಿ 1 ಇವರಿಗೆ ಒಂದು ಪೇಪರ್ಗೆ 350, 2 ಪೇಪರ್ ಅಪ್ಲೈ ಮಾಡಿದ್ರೆ 500. ಅದೇ ರೀತಿಯಾಗಿ ಜನರಲ್ ಮತ್ತು OBC ಈ ಕ್ಯಾಟಗರಿಯವರಿಗೆ ಒಂದು ಪೇಪರ್ ಹಾಕಿದರೆ 750, 2 ಪೇಪರ್ ಅಪ್ಲೈ ಮಾಡಿದ್ರೆ 1000 ರೂಪಾಯಿ. ಇದು ಫೀ ಸ್ಟ್ರಕ್ಚರ್. ಆಮೇಲೆ ಅರ್ಹತೆ ಏನು ಕೊಟ್ಟಿದ್ದಾರೆ ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಇದರಲ್ಲಿ 2 ಪೇಪರ್ ಇರ್ತಾವೆ. ಪೇಪರ್ 1 ರಿಂದ 5ನೇ ತರಗತಿವರೆಗೆ ಬೋಧನೆ ಮಾಡೋದು. ಪೇಪರ್ 2ನಲ್ಲಿ 6ರಿಂದ 8ನೇ ತರಗತಿವರೆಗಿನ ಬೋಧನೆ. ಇದನ್ನೇನಂತಾರೆ ಅಂದರೆ GPSTR ಅಂತಾರೆ. ಇದು ಗ್ರಾಜುಯೇಷನಲ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ. ಪೇಪರ್ 1ಗೆ ಯಾರು ಎಲಿಜಿಬಲ್, ಪೇಪರ್ 2ಗೆ ಯಾರು ಎಲಿಜಿಬಲ್ ಅಂದರೆ ಪೇಪರ್ 1ಗೆ PUC ಸೈನ್ಸ್ ಅಥವಾ ಆರ್ಟ್ಸ್ ಮಾಡ್ಕೊಂಡು ಅದರ ಜೊತೆಗೆ B.Ed ಮಾಡ್ಕೊಂಡಿರ್ಬೇಕು. ಇವರು ಮಾತ್ರ ಪೇಪರ್ 1ಗೆ ಎಲಿಜಿಬಲ್. ಪೇಪರ್ 2ಗೆ ಯಾರು ಎಲಿಜಿಬಲ್ ಅಂದರೆ ಡಿಗ್ರಿ ವಿತ್ D.Ed ಮಾಡ್ಕೊಂಡವ್ರು ಎಲಿಜಿಬಲ್. ಆಮೇಲೆ B.Ed ಕಲಿಯುತ್ತಿರುವವರು, ಆಮೇಲೆ B.Ed ಕಂಪ್ಲೀಟ್ ಮಾಡಿದವರು ಪೇಪರ್ 2ಗೆ ಎಲಿಜಿಬಲ್. ಮುಂದೆ ಪೇಪರ್ಸ್, ಇದರಲ್ಲಿ ಇದರಲ್ಲಿ 2 ಪೇಪರ್ ಇರ್ತಾವೆ. ಒಂದು ಪೇಪರ್ 1, ಪೇಪರ್ 2. ಈ ಪೇಪರ್ 1ನಲ್ಲಿ ಪೇಪರ್ 2 ಇದು 1 ರಿಂದ 5ನೇ ತರಗತಿ. ಇದು ಯಾವ ರೀತಿ ಇರ್ತದೆ ಅಂದ್ರೆ ಪೇಪರ್ 1 5 ಸೆಕ್ಷನ್ ಇರ್ತಾವೆ. ಇದರಲ್ಲಿ 5 ಸೆಕ್ಷನ್ ಇರ್ತಾವೆ. ಒಂದು ಕನ್ನಡ, ಕನ್ನಡ 2 ಇಂಗ್ಲಿಷು, 3 ಶೈಕ್ಷಣಿಕ ಮತ್ತು ಶಿಶು ಮನೋವಿಜ್ಞಾನ, 4 ಗಣಿತ, 5 ಪರಿಸರ ಅಧ್ಯಯನ. ಇದು 30 ಅಂಕಗಳು. ಇದು 30, ಇದು 30, ಇದು 30, ಇದು 30. ಒಟ್ಟಾರೆಯಾಗಿ 150 ಅಂಕಗಳಿಗೆ ಈ ಪೇಪರ್ ಇರ್ತವೆ. ಆಮೇಲೆ ಪೇಪರ್ 2 ಇದಾಯ್ತಾ. ಇದು ಪೇಪರ್ 1. ಇದು ಪೇಪರ್ 2 ಇದು 6ರಿಂದ 8ನೇ ತರಗತಿ. ಇದೆ GPSTR. ಇದು ಕೂಡ ಸೇಮ್ ಅದೇ ರೀತಿಯಾಗಿರ್ತದ. ಒಂದು ಕನ್ನಡ,
2 ಇಂಗ್ಲೀಷು, 3 ಮನೋವಿಜ್ಞಾನ, 4 ಇದರಲ್ಲಿ ಸಮಾಜ ವಿಜ್ಞಾನದ ಅಭ್ಯರ್ಥಿಗಳಿಗೆ ಬೇರೆ, ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಬೇರೆ. ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ. ಅದೇ ರೀತಿಯಾಗಿ ಕಲಾ ವಿಭಾಗದ ಅಭ್ಯರ್ಥಿಗಳಿಗೆ ಸಮಾಜ ವಿಜ್ಞಾನ. ಇದು ಕೂಡ ಇದು 2 ಅಭ್ಯರ್ಥಿಗಳಿಗೆ ಒಂದೇ ರೀತಿಯಾಗಿರ್ತದೆ. ಇದು ಒಟ್ಟಾರೆಯಾಗಿ ಇದು 30, ಇದು 30, ಇದು 30, 30 ಅಂಕಗಳು. ಗಣಿತ ವಿಜ್ಞಾನ ಸೇರಿ ವಿಜ್ಞಾನ ವಿಭಾಗ ಅಭ್ಯರ್ಥಿಗಳಿಗೆ 60 ಅಂಕಗಳು, ಸಮಾಜ ವಿಜ್ಞಾನದ ಅಭ್ಯರ್ಥಿಗಳಿಗೆ 60 ಅಂಕಗಳು. ಇದು ಕಲಾ ವಿಭಾಗದ ಅಭ್ಯರ್ಥಿಗಳಿಗೆ, ಇದು ವಿಜ್ಞಾನದ ಅಭ್ಯರ್ಥಿಗಳಿಗೆ. ಇಷ್ಟಾಯ್ತಾ? ಆಮೇಲೆ ಎಕ್ಸಾಮ್ ಡೇಟು ಡಿಸೆಂಬರ್ 7, 2025. ಪೇಪರ್ 1 ಮುಂಜಾನೆ 9:30ರಿಂದ 12 ಗಂಟೆ. ಆಮೇಲೆ ಪೇಪರ್ 2 ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ. ಈ ರೀತಿಯಾಗಿ ಪೇಪರ್ ಡಿಸೆಂಬರ್ 7ನೇ ತಾರೀಕಿಗೆ ನಡೀತಾವೆ. ಇನ್ನು ಸ್ವಲ್ಪ ಎಕ್ಸಾಮ್ ಯಾವ ರೀತಿಯಾಗಿರ್ತಂತ ನೋಡ್ರಿ. 5 ವಿಭಾಗಗಳಿರ್ತಾವೆ. ಅದು ಪೇಪರ್ 1 ಆಗಲಿ ಪೇಪರ್ 2 ಆಗಲಿ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ TET ಅಂದ್ರೆ ಸೈಕಾಲಜಿ. ಯಾರು ಸೈಕಾಲಜಿ ಒಳಗೆ ಫಿಟ್ ಇರ್ತೀರಿ, TET ಒಂದು ದೊಡ್ಡ ವಿಷಯನೇ ಅಲ್ಲ. ಯಾಕಂದ್ರೆ ಈ ಕನ್ನಡದಲ್ಲಿ 15 ಅಂಕಗಳು ವ್ಯಾಕರಣಕ್ಕೆ ಸಂಬಂಧಿಸಿದರೆ, ಇನ್ನು 15 ಅಂಕಗಳು ಮನೋವಿಜ್ಞಾನ ಆಧಾರಿತವಾಗಿ ಇರ್ತವೆ. ಅಂದ್ರೆ ಬೋಧನಾ ಪದ್ಧತಿ. ಇಲ್ಲಿ 15 ಅಂಕಗಳಾದ್ರೆ ಇಲ್ಲಿ 15 ಅಂಕಗಳು. ಅದೇ ರೀತಿಯಾಗಿ ಇಂಗ್ಲಿಷ್ ಕೂಡ 15 ಅಂಕಗಳು ಗ್ರಾಮರ್ಗೆ ಸಂಬಂಧಪಟ್ಟಿದ್ರೆ, ಇನ್ನು 15 ಅಂಕಗಳು ಪೆಡಗಾಗಿ. ಅದು ಇಂಗ್ಲಿಷ್ ಪೆಡಗಾಗಿ ಸಂಬಂಧಪಟ್ಟಿರ್ತವೆ. ಇನ್ನು ಮನೋವಿಜ್ಞಾನ ಸೈಕಾಲಜಿ ಒಟ್ಟಾರೆಯಾಗಿ 30 ಅಂಕಗಳು ಕೂಡ ಶೈಕ್ಷಣಿಕ ಮತ್ತು ಶಿಶು ಮನೋವಿಜ್ಞಾನ ಆಧಾರಿತವಾಗಿರ್ತಾವೆ. ಇನ್ನು ಗಣಿತ ಮತ್ತು ವಿಜ್ಞಾನ ಇವು ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ. ಇನ್ನು ಗಣಿತ ಮತ್ತು ವಿಜ್ಞಾನ ಇವು ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಅಂದ್ರೆ ಇಲ್ಲಿ 30 ಮಾರ್ಕ್ಸ್ ಗಣಿತ ಅಂಕಗಳಿದ್ರೆ 30 ವಿಜ್ಞಾನ ಅಂಕಗಳಿರ್ತಾವೆ. ಇದರೊಳಗೆ 15ರಿಂದ 19ರವರೆಗೆ ಗಣಿತ ಇದ್ರೆ 10ರಿಂದ 11 ಅಂಕಗಳು ಬೋಧನಾ ಪದ್ಧತಿ. ಇಲ್ಲಿಯೂ ಅಷ್ಟೇ 20ರವರೆಗೆ ವಿಜ್ಞಾನ ಪ್ರಶ್ನೆಗಳಿದ್ರೆ 10 ಅಂಕಗಳವರೆಗೆ ವಿಜ್ಞಾನ ಬೋಧನಾ ಪದ್ಧತಿ. ಈ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ. ಅದೇ ರೀತಿ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ 10ರಿಂದ 15 ಅಂಕಗಳ ಬೋಧನಾ ಪದ್ಧತಿ ಇದ್ರೆ 40 ಅಂಕಗಳವರೆಗೆ ಸಮಾಜಕ್ಕೆ ಸಂಬಂಧಪಟ್ಟವು ಇರ್ತಾವೆ. ಈಗ TET ನೋಡ್ರಿ, ಕನ್ನಡದಲ್ಲಿ
15 ಬೋಧನಾ ಪದ್ಧತಿಗೆ ಸಂಬಂಧಪಟ್ಟಿದ್ದು, ಇಂಗ್ಲಿಷ್ನಲ್ಲಿ 13ರಿಂದ 15, ಆಮೇಲೆ ಗಣಿತ 10ರಿಂದ 11, ವಿಜ್ಞಾನ 10ರಿಂದ 11, ಆಮೇಲೆ ಮನೋವಿಜ್ಞಾನ ಇದಂತೂ 30. ಒಟ್ಟಾರೆಯಾಗಿ TET ಅಂದ್ರೆ 15, 15, 30, 30, 1, 20, 50, 50